ಎಲ್ಲರಿಗೂ ಪ್ರತಿತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯ ಚಕ್ಲಿ ಮಾಡೋದನ್ನು ಹೇಳ್ಕೊಡತ್ತೇನೆ ರೀ. ಇಲ್ಲಿ ನಾನು 4 ಕಪ್ಪು ರೇಷನ್ ಅಕ್ಕಿ ತೊಗೊಂಡೇನಿ ರೀ. ಅವನ್ನ ಸ್ವಚ್ಛಗೆ ನೀರು ಹಾಕಿ 4 ಸಲ ತೊಳ್ಕೊಬೇಕು, ಯಾಕಂದ್ರೆ ಧೂಳು ಅದು ಇರ್ತೈತಿ. ಹಾಗಾಗಿ ನಾನಿಲ್ಲಿ 4 ಸಲ ಸ್ವಚ್ಛಗೆ ತೊಳ್ಕೊಳತ್ತೇನೆ ರೀ. ಈ ಚಕ್ಲಿಗೆ ತುಪ್ಪ ಬೇಡ, ಬೆಣ್ಣೆ ಬೇಡ, ಏನು ಬೇಡ್ರಿ. ಬರೀ ಇಷ್ಟ ಸಾಮಗ್ರಿಗಳೊಳಗೆ ನಾನು ಚಕ್ಲಿಯನ್ನು ಮಾಡೋದು ಹೇಳ್ಕೊಡ್ತೀನಿ. ಇದನ್ನು ಸ್ವಚ್ಛ ತೊಳೆದ ಮೇಲೆ ನೀರು ಬಸೋದು ಚಲೋತ್ನಂಗೆ ಒಂದು ಬಿಳೆ ಬಟ್ಟೆ ಮೇಲೆ ತೆಳ್ಳಗೆ ಒಣ ಹಾಕಬೇಕು. ಒಳಗೆ ಒಣ ಹಾಕಬೇಕು, ಬಿಸಿಲಿಗೆ ಒಣಗಿಸ್ಬೇಕಂತೇನಿಲ್ಲ. ಕೆಳಗಡೆ ಪೇಪರ್ ಹಾಕಿ ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಒಣಗಿಸಿದ್ರೆ ನೀರೆಲ್ಲ ಪೇಪರ್ ಹೀರ್ಕೊಂಡ್ಬಿಡ್ತೈತಿ, ಲಘುನ ಆರ್ತೈತಿ. ರಾತ್ರಿ ತೊಳೆದು ಹಾಕಿಬಿಟ್ರೆ ಬೆಳಗ್ಗೆ ಅನ್ಕೊಡ್ತಾ ಒಣಗಿರ್ತಾವ್ರಿ. ಒಣಗಿದ ನಂತರ ಇಲ್ಲೊಂದು ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡೇನಿ ರೀ. ಅದಕ್ಕೆ ನಾನು ತೊಳೆದು ಒಣಗಿಸಿದಂಥ ಅಕ್ಕಿನ 2 ಕಪ್ ತೊಗೊಳತ್ತೇನೆ ರೀ. 4 ಕಪ್ ಅಕ್ಕಿನ ತೊಳೆದು ಒಣಾಕಿದ್ವಿ ನಾವು, ಅದರೊಳಗೆ 2 ಕಪ್ ಅಕ್ಕಿ ಮಾತ್ರ ನಾನು ಹುರಿಯಾಕೆ ತೊಗೊಳತ್ತೀನಿ. ಈ 2 ಕಪ್ ಅಕ್ಕಿನ ಹಾಕಿ ಚಲೋತ್ನಂಗೆ ಹುರಿಬೇಕು. ಈ ಹುರಿಯೋದ್ರಿಂದನೇ ಚಕ್ಲಿ ಗರಿ ಗರಿಯಾಗಿ ಬರ್ತಾವ್ರಿ. ಇಲ್ಲಿ ನಾನು 1.5 ಗ್ಲಾಸ್ನಷ್ಟು ಪುಟಾಣಿ ತೊಗೊಂಡೇನಿ ರೀ. 1.5 ಕಪ್ಪಷ್ಟು ಪುಟಾಣಿನ ಚಲೋತ್ನಂಗೆ ಹುರಿಬೇಕು ರೀ. ಹುರಿದ ನಂತರ ಈಗ ನಾನು 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಳತ್ತೇನೆ ರೀ. ಯಾವ ಕಪ್ಪಿಲೆ ಅಕ್ಕಿ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಿನ ಮೆಜರ್ಮೆಂಟಲ್ಲೇ ತೊಗೋಬೇಕು. 1 ಕಪ್ ಉದ್ದಿನಬೇಳೆ. ಇಲ್ಲಿ ನಾನು ಉದ್ದಿನಬೇಳೆ ಹುರಿದ ನಂತರ ಇಲ್ಲಿ ಹೆಸರು ಬೇಳೆ ತೊಗೊಂಡೇನಿ ರೀ. ಅದನ್ನು ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡೇನಿ. 4 ಕಪ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ, 1.5 ಕಪ್ಪು ಪುಟಾಣಿ, ಅರ್ಧ ಕಪ್ಪು ಹೆಸರು ಬೇಳೆ, ಇವಷ್ಟನ್ನು ಹುರ್ಕೋಬೇಕು. ನಂತರ ಹುರಿದು ತೆಗೆದ್ಮೇಲೆ ಇಲ್ಲಿ ನಾನು ಅರ್ಧ ಕಪ್ ಅವಲಕ್ಕಿ ತೊಗೊಂಡೇನಿ ರೀ. ತೀರಾ ದಪ್ಪನೂ ಅಲ್ಲ, ತೀರಾ ತೆಳ್ಳಗನೂ ಇರೋಂಗಿಲ್ಲ ಅಂಥ ಅವಲಕ್ಕಿನ ಅರ್ಧ ಕಪ್ ತೊಗೊಂಡೇನಿ. ಅವನು ಹುರಿಬೇಕು. ನಂತರ ಇಲ್ಲಿ ನಾನು ಸಾಬು ಅಕ್ಕಿ ತೊಗೊಂಡೇನಿ ರೀ. ಅದನ್ನು 1/4 ಕಪ್ನಷ್ಟು ಸಾಬು ಅಕ್ಕಿ ತೊಗೊಂಡೇನಿ. ಉಷ್ಟು ಹುರಿದ ನಂತರ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಒಂದು ಬೇರೆ ಬಾಣಲಿಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ, ಇದೇನು ನಾವು ತೊಳೆದಿಟ್ಕೊಂಡಿರ್ತೇವಲ್ಲ ರೀ, ಇದು ಅಕ್ಕಿನ 4 ಗ್ಲಾಸ್ ತೊಳೆದಿಟ್ಕೊಂಡಿರ್ತೇವೆ. ಅದರೊಳಗೆ 2 ಗ್ಲಾಸ್ ಹುರಿದಿರ್ತೀವಿ. ಇನ್ನು 2 ಗ್ಲಾಸನ್ನು ತೊಳೆದಿದ್ದು ಹಂಗೆ ಹಾಕಬೇಕು, ಹುರಿಬಾರ್ದು. 2 ಗ್ಲಾಸ್ ಅಷ್ಟೇ ಹುರಿಬೇಕು, 2 ಗ್ಲಾಸ್ ಹುರಿಬಾರ್ದು. ಅವನು ಇದಕ್ಕೆ ಕೂಡಿಸಿ ಎಲ್ಲನೂ ಮಿಕ್ಸ್ ಮಾಡಿ ಗಿರಣಿಗೆ ಹಾಕಿಸ್ಕೊಂಬರ್ಬೇಕು. ಗಿರಣಿಗೆ ಸಣ್ಣಗೆ ಪೌಡ್ರ್ ಮಾಡಿಸ್ಕೊಂಬರ್ಬೇಕು. ಇಲ್ಲಿ ನಾನು ಗಿರಣಿಗೆ ಕಳಿಸಿ ಪೌಡ್ರ್ ಮಾಡಿಸ್ಕೊಂಬಂದೇನಿ. ಹಿಟ್ಟು ಈ ಥರ ಸಣ್ಣಾಗಿರಬೇಕು. ಸಣ್ಣಗೆ ಹಿಟ್ಟಾದಮೇಲೆ ಇದನ್ನು ಸಾಣಿಸ್ಕೊಂಡು ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡೀನಿ. ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಚಿ ಈ ಬಾಣಲೆಗೆ ನಾನು ಅಕ್ಕಿ ಯಾವುದು ಕಪ್ಪಿಂದ ತೊಗೊಂಡೇನಿಲ್ಲ ಅದೇ ಕಪ್ಪಿಲೆ 2 ಕಪ್ನಷ್ಟು ನೀರು ಹಾಕ್ಕೊತೇನೆ ರೀ. 2 ಕಪ್ನಷ್ಟು ನೀರು ಹಾಕ್ಕೊಂಡ್ರೆ 2 ಕಪ್ಪು ಹಿಟ್ಟು ತೊಗೋಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಜ್ವಾನ ಹಾಕತ್ತೀನಿ. ಎಳ್ಳನ್ನು ಹಾಕ್ಬೋದು. ಇಲ್ಲಿ ನಾನು ಎಳ್ಳು ಇಲ್ಲದ ಕಾರಣ ಎಳ್ಳು ಹಾಕಿಲ್ಲ, ಅಜ್ವಾನ ಮತ್ತು ಉಪ್ಪು ಹಾಕೀನಿ. 2 ಗ್ಲಾಸ್ ನೀರಿಗೆ ಸ್ವಲ್ಪ ಹೊಗೆ ಬರಬೇಕು. ಈ ಥರ ನೀರು ಚಲೋತ್ನಂಗೆ ಕುದಿಬೇಕಂತೇನಿಲ್ಲ. ಈ ಥರ ಹೊಗೆ ಬಂದಮೇಲೆ 2 ಗ್ಲಾಸ್ನಷ್ಟು ನಾನು ಹಿಟ್ಟು ಹಾಕ್ಕೊಳತ್ತೇನೆ. 2 ಗ್ಲಾಸ್ ನೀರಿಗೆ 2 ಗ್ಲಾಸ್ನಷ್ಟು ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಮುದ್ದೆ ತಿರುತ್ತೇವಲ್ಲ ರೀ, ಆ ಥರ ಮುದ್ದೆ ತಿರುಗಬೇಕು ಚಲೋತ್ನಂಗೆ. ಈ ಚಕ್ಲಿನ ಬಿಸಿ ಇರುವಾಗ್ಲೇ ಮಾಡಬೇಕು. ಆರಿದ ನಂತರ ಭಾಳ ಬಿಗಿ ಬರ್ತೈತಿ. ಚಕ್ಲಿ ಒರಳಿಗೆ ಹಾಕಿ ತಿರುವಾಕೆ ಬರೋಂಗಿಲ್ಲ ನಮ್ಗೆ. ಹಾಗಾಗಿ ಬಿಸಿ ಬಿಸಿ ಇರುವಾಗನೇ ಚಕ್ಲಿ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಹಂಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಬಿಸಿನೀರಾಗ ಹಾಕ್ಕೊಂಡು ಮಾಡ್ಕೋಬೇಕು. ಜಾಸ್ತಿ ಒಮ್ಮೆಲೆ ಮಾಡಿಟ್ರೆ ಚಕ್ಲಿ ಒರಳಿಗೆ ಹಾಕಿ ತಿರುವಾಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು 2 ಕಪ್ಪಿನ ಹಿಟ್ಟಿಂದಷ್ಟೇ ಮಾಡತ್ತೀನಿ. ಬಿಸಿ ಇರ್ತೈತಿ, ಒಂದು ಸ್ವಲ್ಪ ನೋಡಿಕೊಂಡು
ಚಕ್ಲಿ ಒರಳಿಗೆ ಹಾಕಬೇಕು. ಚಕ್ಲಿ ಒರಳಿಗೆ ಹಾಕಿದ ನಂತರ ಈ ಕಡೆ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾಯಿದ್ರೊಳಗೆ ಚಕ್ಲಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಇಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟೇನೆ ಆಲ್ರೆಡಿ. ಇದಕ್ಕೆ ಖಾರ ಪುಡಿ ಅದೇನು ಹಾಕಿಲ್ಲಲ್ಲ, ಹಂಗಾಗಿ ವೈಟ್ ಕಲರ್ ಚಕ್ಲಿ ಹಾಕವ್ರಿ ಇವು. ನಿಮಗೆ ಬೇಕಂದ್ರೆ ಒಣ ಖಾರ ಪುಡಿನೂ ಹಾಕ್ಬೋದು. ಇಲ್ಲಿ ನಾನು ಬರೀ ಉಪ್ಪು ಮತ್ತು ಅಜ್ವಾನ ಇವೆರಡನ್ನ ಬಳಸಿ ಚಕ್ಲಿ ಮಾಡತ್ತೀನಿ. ಇದು ಭಾರಿ ಟೇಸ್ಟ್ ಬರ್ತೈತ್ರಿ. ಒಂದೊಂದ ಮಾಡಿ ಇಟ್ಕೊಂಡಂಥ ಚಕ್ಲಿನ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಜಾಸ್ತಿ ಹೊತ್ತು ಕರಿಬೇಕ್ರಿ. ಅಂದ್ರೆ ಕುರು ಅಂಥೇಳಿ ಚಲೋತ್ನಂಗೆ ಹಾಕವು, ಮೆತ್ತಗೆ ಬರೋಂಗಿಲ್ಲ. ಈ ಮಾಡಿ ಇಟ್ಕೊಂಡಂಥ ಹಿಟ್ಟನ್ನು ಬಾಯಿ ಮುಚ್ಚಿಡಬೇಕು, ಆರಿಬಿಡ್ತೈತಿಲ್ಲ ಅಂದ್ರೆ. ಬಾಯಿ ಮುಚ್ಚಿಟ್ರೆ ಬಿಸಿ ಬಿಸಿ ಅದನ್ನು ಚಕ್ಲಿ ಒರಳಿಗೆ ಹಾಕಿ ನಾವು ಚಕ್ಲಿ ಮಾಡ್ಬೋದು. ಈ ಥರ ಚಕ್ಲಿ ಹಾಕವ್ರಿ. ನೀವು ಮಾಡಿರಿ, ಹೆಂಗಾಗಿತ್ತಂತ ಕಮೆಂಟ್ ಒಳಗೆ ಹಾಕಿರಿ. ಇನ್ನೂ ಯಾರು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ.